ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಬೀಗ್ ರೂಟದ ವ್ಲಾಗ್ ಆಗಿರುತ್ತೆ. ಆಸ್ ಯೂಶುವಲಿ ಲಾಸ್ಟ್ 2 ವ್ಲಾಗ್ಸ್ ಇಂದ ನಾನು ಒಂದು ಮ್ಯಾರೇಜ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೆ. ಆ ವಿಡಿಯೋಸ್ ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲಲ್ಲಿ ಚೆಕ್ ಮಾಡಿ ಆ ವಿಡಿಯೋಸ್ನು ಕೂಡ ನೋಡಿ. ಅದೇ ಮ್ಯಾರೇಜ್ದು ಇವತ್ತಿಂದು ಬೀಗ್ ರೂಟನ್ ವ್ಲಾಗ್ ಆಗಿರುತ್ತೆ. ಸೊ ಈ ಬೀಗ್ ರೂಟದ ಫಂಕ್ಷನು ಒಂದು ರೆಸಾರ್ಟಲ್ಲಿ ಆಗ್ತಾ ಇರೋದು. ಸೊ ಈವನ್ ರೆಸಾರ್ಟ್ದು ಪ್ಲಸ್ ಕ್ಯಾಟ್ರಿಂಗ್ಸ್ದು ಎಲ್ಲಾನು ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ಪ್ಲಸ್ ಫಂಕ್ಷನ್ ಹೆಂಗಾಯ್ತು ಅಂತಾನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ರೆಸಾರ್ಟ್ ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿತ್ತು ಫ್ರೆಂಡ್ಸ್. ಇದು GS ಬೃಂದಾವನ ಅಂತ ರೆಸಾರ್ಟ್ ನೇಮ್ ಆಕ್ಚುಲಿ. ಈವನ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ದೊಡ್ಡದಾಗಿತ್ತು. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ತೋರಿಸ್ತಾ ಇರೋದು ಒಂದು ಕಿಚನ್, ಆಕ್ಚುಲಿ ನಾನ್ ವೆಜ್ ಕಿಚನ್ ಇದು. ಈ ಕಡೆ ನಾನ್ ವೆಜ್ ಕುಕ್ ಮಾಡ್ತಾರೆ, ಪಕ್ಕದಲ್ಲಿ ವೆಜ್ ಕುಕ್ ಮಾಡ್ತಾರೆ. ಸೆಪರೇಟ್ ಆಗಿದೆ ಇಲ್ಲಿ. ತುಂಬಾ ಸ್ಪೇಷಿಯಸ್ ಆಗಿ ಕೂಡ ಇದೆ. ಎಲ್ಲ ನೀರಿನ ವ್ಯವಸ್ಥೆ ಪ್ರತಿಯೊಂದು ಇದೆ. ನೋಡಿ, ಇದು ವೆಜ್ ಕಿಚನ್. ಇಲ್ಲಿ ಬರೀ ವೆಜ್ ಮಾತ್ರನೇನೆ. ಇವಾಗ ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ ಒಂದು ಫಂಕ್ಷನ್ ಅಂದಮೇಲೆ ಅಲ್ವಾ. ಸೊ ಡಿಫ್ರೆಂಟ್ ಆಗಿ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ಇವ್ರು ಬಂದ್ಬಿಟ್ಟು ಅಮೃತ್ ಕುಮಾರ್ ಕೇಟರಿಂಗ್ಸ್ ಅವರು ಓನರ್ ಇವರು. ಈ ಕೇಟರಿಂಗ್ಸ್ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಅಡ್ಗೆನ ಮಾಡಿ ಕೊಟ್ಟಿದ್ರು. ವ್ಯವಸ್ಥೆ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ನಮಗೆ ಮಾಡಿಕೊಟ್ಟಿದ್ರು. ಅವರು ಈವನ್ ಹುಡುಗನ್ ತಂದೆ ಕೂಡ ಅದೇ ಹೇಳಿದ್ದು. ನಾನು ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಈವನ್ ರುಚಿ ಕೂಡ ಏನಿಲ್ಲ ಅಂದ್ರೆ ಇವರು 1,000 ಜನಕ್ಕೇನೋ ಅಡ್ಗೆ ಮಾಡಿಸಿದ್ದು. ಅಷ್ಟು ಜನಕ್ಕೂನು ಅವ್ರು ಬಡಿಸೋ ಅಷ್ಟು ಕುಕ್ ಮಾಡೋಕೆ ಭಟ್ರುಗಳ್ನ ಪ್ರತಿಯೊಬ್ರನ್ನು ಅರೇಂಜ್ ಮಾಡಿದ್ರು. ಆನ್ ಟೈಮಲ್ಲಿ ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ರು. ನೀವೇ ನೋಡ್ತಾ ಇರ್ಬೋದು. ಮುದ್ದೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾನ್ ವೆಜ್ ಊಟ ಅಂತಂದ್ರೆ ಆಸ್ ಯೂಶುವಲ್ ಮುದ್ದೆ ಇರ್ಲೇಬೇಕಲ್ಲ. ಸೊ ಇವರು ಮುದ್ದೆನ ತಿರುಗಿಸಿ ಇವಾಗ ಉಂಡೆ ಕಟ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಆಕ್ಚುಲಿ ತುಂಬಾ ಜನ ಇದ್ದಾರೆ. ಒಂದೊಂದು ಸೆಕ್ಷನ್ಗೂ ಕೂಡ ಲೇಟ್ ಮಾಡಿದ್ರ ನಮ್ಗೆ ಯಾವ್ಯಾವ ಟೈಮಲ್ಲಿ ಏನೇನ್ ಬೇಕೋ ಆನ್ ಟೈಮಲ್ಲಿ ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ರು ಅವರು. ಊಟ ಕೂತಿದ ತಕ್ಷಣನೇ ಅವರು ಬಿಸಿಯಾಗಿ ಒಂದೊಂದೇನೆ ಯಾವಾಗೋ ಮಾಡಿ ಯಾವಾಗೋ ಬಡ್ಸೋದ ಇಲ್ಲ. ಅವರು ಆನ್ ಟೈಮಲ್ಲಿ ಬಿಸಿಯಾಗಿ ಮುದ್ದೆ ಕೂಡ ಅವ್ರು ರೆಡಿ ಮಾಡಿ ಬಿಸಿ ಮಾಡಿ ಕೊಟ್ಟಿದ್ದು. ಅಲ್ಲಿ ಕುಕ್ಕರ್ಸ್ ಅಷ್ಟೇ ಎಲ್ಲಾರುನು ಬೇಗ ಫುಲ್ ಫಾಸ್ಟ್ ಆಗಿ ಅವರು ಕೆಲಸ ಮಾಡಿ ಅವರು ನಮಗೆ ಕೊಡ್ತಾ ಇರ್ತಾರೆ. ತುಂಬಾ ಐಟಮ್ಸ್ ಕೂಡ ಮಾಡಿದ್ರು ಫ್ರೆಂಡ್ಸ್. ನೋಡ್ತಾ ಇದ್ರ ಅಲ್ವಾ, ಮೊಸರು ಬಜ್ಜಿ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ಎಷ್ಟು ದೊಡ್ಡ ಪಾತ್ರೆಗಳಲ್ಲಿ ಮಾಡಿದ್ರು ಅಂದ್ರೆ 1,000 ಜನಕ್ಕೆ ಮಾಡ್ಬೇಕಾಗಿತ್ತು. ಅವರು ಡಿಫ್ರೆಂಟ್ ಆಗಿ ಎಷ್ಟೊಂದು ಐಟಮ್ಸ್ ಮಾಡಿದ್ರು. ನೋಡಿಸ್ತಾ ಹೋಗ್ತೀನಿ ನೋಡಿ. ಇದು ಮಟನ್ ಸಾಂಬಾರ್ ಏನೋ ಮಾಡಿದ್ದಾರೆ. ಅದು ಮಟನ್ ಸಾಂಬಾರ್ ಆಕ್ಚುಲಿ ಅವ್ರ ಓನರ್ ತೋರಿಸ್ತಾ ಇದ್ದಾರೆ. ತುಂಬಾ ದೊಡ್ಡದು ಇದೆ. ಆಲ್ಮೋಸ್ಟ್ ಒಂದು 300-400 kg ಮಟನ್ ಮಾಡಿಸಿದ್ರು ಫ್ರೆಂಡ್ಸ್ ಅವರು. ಟೇಸ್ಟ್ ಕೂಡ ಅಷ್ಟೇ, ಅವರು ಅಷ್ಟೇ ನೀಟಾಗಿ ರುಚಿಯಾಗಿ ಮಾಡಿಕೊಟ್ಟಿರ್ತಾರೆ ಮಾತ್ರ. ಅವರು ಹಿಂದೆ ಮುಂದೆ ನೋಡಕ್ ಹೋಗಲ್ಲ. ಇದು ಜಾಸ್ತಿ ಜನಕ್ಕೆ ಮಾಡ್ತಾ ಇರೋದು, ಹೆಂಗಂದ್ರೆ ಹಂಗ್ ಮಾಡೋದು ಆ ತರ ಏನೂ ಮಾಡಿಲ್ಲ ಅವರು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮೊಟ್ಟೆ ಅದ್ರ ಮೇಲೆ ಉಪ್ಪು ಮೆಣಸೆಲ್ಲ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಚಿಕನ್ ಫ್ರೈ. ಇದು ಯಾವ್ದೋ ಒಂದು ಚಿಕನ್ ಫ್ರೈ ಮಾಡಿಕೊಟ್ಟಿದ್ರು. ಅದಂತೂ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ವೆಜ್ ಅವ್ರಿಗೆ ಪ್ಲಸ್ ನಾನ್ ವೆಜ್ ಅವ್ರಿಗೆ ಯಾರಿಗೆ ಆಗ್ಲಿ ಇದು ಸ್ವೀಟ್ ಪಿರಣಿ ಅಂತಾರಲ್ವಾ, ಆ ಸ್ವೀಟ್ ನ ಮಾಡ್ಕೊಟ್ಟಿದ್ರು. ಇದು ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪಿರಣಿ ಕೂಡ ಎಲ್ಲ ಅವತ್ತಿನ ದಿನ ಬೆಳಗ್ಗೆನೆ ಎಲ್ಲಾನು ಅವ್ರು ಕುಕ್ ಮಾಡಿರೋದು. ಪ್ಲಸ್ ಇದು ನೋಡಿ ರಸಮ್, ವೆಜ್ ಅವ್ರಿಗೆ ರಸಮ್ ಮಾಡಿದ್ರು. ಪೆಪ್ಪರ್ ರಸಮ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇವನ್ ಕುಡಿಲಿಕ್ಕೂ ಕೂಡ ನಾನ್ ವೆಜ್ ಅವ್ರಿಗೂ ಕೂಡ ಅವರು ಕೇಳಿ ಬಡಿಸ್ಕೊಳ್ತಾ ಇದ್ರು ಕೆಲವರೆಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರು ಆ ರಸಮ್ನ ಮಾತ್ರ. ಇನ್ನ ಆಚೆಗಡೆ ಅದು ಸ್ವಲ್ಪ ಜಾಗ ಶಾರ್ಟೇಜ್ ಇತ್ತು ಅಂದ್ಬಿಟ್ಟು ಆಚೆಗಡೆ ಬಿರಿಯಾನಿ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದ್ರು. ಬಿರಿಯಾನಿ ಎಲ್ಲ ರೆಡಿ ಆಗೋಗಿತ್ತು ಆಲ್ರೆಡಿ. ನೋಡಿ ಔಟ್ಸೈಡ್ ಕೂಡ ನಾವು ಮಾಡ್ಬೋದಾಗಿತ್ತು, ಅಷ್ಟು ದೊಡ್ಡದಾಗಿತ್ತು ಜಾಗ. ಬಿರಿಯಾನಿನೂ ಅಷ್ಟು ದೊಡ್ಡ ತಪ್ಪಲೆಯಲ್ಲಿ ಮಾಡಿದ್ದಾರೆ ನೋಡಿ, ಪಾತ್ರೆಗಳಲ್ಲಿ. ಆಚೆಗಡೆ ಸೌದೆ ಒಲೆಯಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನು ಕೂಡ. ಇದು ಬೋಟಿ ಫ್ರೈ ಫ್ರೆಂಡ್ಸ್. ಬೋಟಿನ ಫ್ರೈ ಅದನ್ನು ಅಚ್ಚುಕಟ್ಟಾಗಿ ತೊಳೆದು ಮಾಡಿದ್ದಾರೆ. ಅಂದ್ರೆ ನಾನು ಅದನ್ನೆಲ್ಲ ಶೂಟ್ ಮಾಡಕ್ ಹೋಗಿಲ್ಲ ಅಷ್ಟೇ. ನಮ್ಮ ಫ್ಯಾಮಿಲಿಯವ್ರ ಹತ್ರದವ್ರು ಆಗಿರೋದ್ರಿಂದ ಅಲ್ಲೇ ಇದ್ದು ನಾವೆಲ್ಲ ನೋಡಿ ಮಾಡಿ ಹೇಳ್ತಾ ಇರೋದು. ನೆಕ್ಸ್ಟ್ ವೆಜ್ ಅವ್ರಿಗೆ ಇಡ್ಲಿ ಮಾಡಿದ್ರು. ಇಡ್ಲಿ ಹಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ 1 by 1 ಜೋಡಿಸ್ತಾ ಇದ್ದಾರೆ ಅನ್ಬಿಟ್ಟು. ಅದು ಇಡ್ಲಿನೂ ಕೂಡ ಅಷ್ಟೇ, ಜನ ಊಟಕ್ಕೆ ಕೂತಾಗ ಬಿಸಿಯಾಗಿತ್ತು. ಅದನ್ನು ಕೂಡ ಲೇಟ್ ಮಾಡ್ತಾ ಇರ್ಲಿಲ್ಲ ಅವರು. ಆನ್ ಟೈಮಲ್ಲಿ ಜನ ಯಾವ ತರ ತೃಪ್ತಿಯಾಗಿ ತಿಂತಾರೆ, ಯಾರಿಗೆ ಏನ್ ಬೇಕೋ ಅದು ಅವರು ತುಂಬಾ ವರ್ಷದಿಂದ ಹಳೆಯ ಕೇಟರ್ಸ್ ಇವ್ರು.
ಸೊ ಅದರಿಂದ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ ಫಟಾಫಟ್ ಅಂತ ಅವರು ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ರು, ನೋಡ್ತಾ ಇದ್ದೀರಲ್ಲ. ಸೊ ಇದ್ರ ಮಧ್ಯದಲ್ಲ ಊಟ ಎಲ್ಲ ಆಗಿತ್ತು. ಸ್ವಲ್ಪ ಎಂಜಾಯ್ ಮಾಡೋಣ ಅನ್ಬಿಟ್ಟು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಒಂದು ಸ್ಮಾಲ್ ಬರ್ಡೇ ಪಾರ್ಟಿ ಕೂಡ ಅರೇಂಜ್ ಮಾಡಿದ್ರು ಅವರು. ಅದಕ್ಕೆಲ್ಲ ಯಾವ ತರ ಮಾಡ್ಕೋಬೇಕು ನೆಕ್ಸ್ಟ್ ಅಂತ ನಾವು ಇದು ಮಾಡ್ತಾ ಇದ್ವಿ. ಚೆನ್ನಾಗಿತ್ತು. ಅಮೃತ್ ಕುಮಾರ್ ಅವ್ರದ್ದು ಕ್ಯಾಟರಿಂಗ್ಸ್ ಚೆನ್ನಾಗಿತ್ತು. ಟೇಸ್ಟ್ ಒಳ್ಳೆಯದು, ಚೆನ್ನಾಗಿದೆ. ಮತ್ತೆ ಇದು ಬೃಂದಾವನ ರೆಸಾರ್ಟ್, ಬೃಂದಾವನ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಚೆನ್ನಾಗಿದೆ. ಇದು ಎಲ್ಲಿ ಬರುತ್ತೆ ಚೆನ್ನಾಗಿದೆ. ಅಂಕಲ್ ಎಲ್ಲ ಅಂಕಲ್ ಇದು ಅಡ್ರೆಸ್ ಪರ್ಫೆಕ್ಟ್ ಆಗಿ ಹೇಳಿ. ಇದು ಬೈಂಡಹಳ್ಳಿಯಿಂದ ಕಿತ್ತನಹಳ್ಳಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ಅಡ್ರೆಸ್ ಏನಾದರೂ ಬೇಕಂದ್ರೆ ನಾನು ನಿಮಗೆ ಫೋನ್ ನಂಬರ್ ಶೇರ್ ಮಾಡಿರ್ತೀನಿ, ಅಥವಾ ಏನಾದರೂ ಒಂದು ಗೂಗಲ್ ಮ್ಯಾಪಲ್ಲಿ ಏನಾದರೂ ಒಂದು ಅಡ್ರೆಸ್ ಹಾಕಿರ್ತೀನಿ. ಸೊ ನಿಮ್ಗೆ ಬೇಕಾದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈವನ್ ಅಮೃತ್ ಕುಮಾರ್ ಕ್ಯಾಟರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅಡುಗೆ ಊಟ. ಸೊ ನಾನು ಅದಕ್ಕೆ ಡೈರೆಕ್ಟಾಗಿ ಅವ್ರ ಹತ್ರನೇ ವಿಚಾರಿಸ್ತಿದ್ದು. ಸೊ ನಾನು ಹೇಳಿದ್ನಲ್ವಾ ಫ್ರೆಂಡ್ಸ್, ಒಂದು ಸಣ್ಣದಾಗಿ ಒಂದು ಬರ್ಡೇ ಪಾರ್ಟಿನೂ ಇಟ್ಕೊಂಡಿದ್ರು ಅಂತ. ಈವನ್ ಅದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ. GS ಬೃಂದಾವನ ರೆಸಾರ್ಟಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಬರ್ಡೇ ಪಾರ್ಟಿ ಸಿಂಪಲ್ ಆಗಿ ಆಚೆ ಮಾಡಿರೋದು. ಆ್ಯಕ್ಚುಲಿ ಅದು ಫಂಕ್ಷನ್ ಹಾಲ್ ಕೂಡ ಒಳಗಡೆ ಇತ್ತು. ಬಟ್ ಫಂಕ್ಷನ್ ಹಾಲಲ್ಲಿ ಅವಾಗಿನ ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ರು. ಆ್ಯಕ್ಚುಲಿ ಎಲ್ಲರೂ ಆಚೆ ಹೋದ್ಮೇಲೆ ಕೆಲವರು ತುಂಬ ಹತ್ರದವರು, ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲಿ ಆಚೆನ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಕೇಕ್ ಕಟ್ ಮಾಡಿದ್ದು. ಚಿಕ್ಕ ಮಗುದು ಬರ್ಡೇ ಇದ್ದಿದ್ದು. ಸೊ ನನ್ನ ಮಕ್ಕಳು, ನನ್ನ ಕೋ ಸಿಸ್ಟರ್ ಮಗು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು. ಮಕ್ಕಳು ಸೇರಿದ್ರೇ ಬರ್ಡೇ ಪಾರ್ಟಿ ಕಳೆ ಬಂದಿದೆ ಆ್ಯಕ್ಚುಲಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು. ನೋಡ್ತಾ ಇರ್ಬೋದು, ಎಲ್ಲ ಹತ್ರದವರು, ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ನಾವು ಆಚೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಸೊ ಫ್ರೆಂಡ್ಸ್, ಬರ್ಡೇ ಪಾರ್ಟಿ ಎಲ್ಲ ಮುಗೀತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾನು ಒಂದು ಕ್ಲಿಪ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರೆಸಾರ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ನೋಡ್ತಿರೋ ಥರ ಇಲ್ಲಿ ತುಂಬ ಚೆನ್ನಾಗಿ ಪಾರ್ಕಿಂಗ್ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 50 ಕಾರ್ ನಿಲ್ಬೋದು, ಅಷ್ಟು ಪಾರ್ಕಿಂಗ್ ಪ್ಲೇಸ್ ಇತ್ತು. ನೆಕ್ಸ್ಟ್ ಹಂಗೆ ಒಳಗಡೆ ಬರ್ತಾ ಇದ್ರೆ ರೂಮ್ಸ್ ಕೂಡ ಅವೈಲಬಲ್ ಇತ್ತು. ವಿತ್ AC ರೂಮ್ಸ್ ಇತ್ತು, ವಿತೌಟ್ AC ಕೂಡ ಇತ್ತು. ಆಸ್ ಯೂಶುವಲ್ ನಾವು ಯಾವ್ದು ಬೇಕೋ ಅದು ನಾವು ತಗೊಳ್ಬೋದು. ಒಂದು 5ರಿಂದ 6 ರೂಮ್ಗಳಿತ್ತು. ನೋಡ್ತಾ ಇರ್ಬೋದು ರೂಮ್ ಯಾವ ತರ ಇದೆ ಅಂತ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಅವ್ರಲ್ಲಿ ಯಾರೋ ಇದ್ರು, ನಾನು ಹಂಗೆ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಶೂಟ್ ಮಾಡ್ಕೊಂಡೆ ಅಷ್ಟೇ. ಕ್ಯಾಮ್ರಾಮನ್ ಗಳೆಲ್ಲ ಇದ್ರು, ರ್ಯಾಂಡಮ್ ಆಗಿ ಒಂದು ವಿಡಿಯೋ ಶೂಟ್ ಮಾಡಿದೆ ಅಷ್ಟೇ. ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ನಾನು ಒಂದಿನ ಸ್ಟೇ ಮಾಡ್ಕೋಬಹುದು ನಾವು, ಆ ತರ ಇತ್ತು. ಆಚೆ ಬರ್ತಾ ಇದ್ದಂಗೆ ನೋಡ್ತಾ ಇದ್ರಲ್ಲ, ಲಾನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಆಕ್ಚುಲಿ ಈ ರೆಸಾರ್ಟ್ ಅಲ್ಲಿ ನಾವ್ ಎಲ್ಲೋ ಬೇರೆ ಯಾವ್ದೋ ಜಾಗಕ್ಕೆ ಹೋಗಿದೀವಿ ಆ ತರ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ಆರಾಮಾಗಿ ನಾವು ಈ ಸಮ್ಮರ್ ಅಲ್ಲಿ ಆತರ ಏನಾದ್ರು ಹೋದ್ರೆ, ವೀಕೆಂಡ್ಸ್ ಅಲ್ಲಿ ಏನಾದ್ರು ಹೋದ್ರೆ, ನಾವು ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಜಾಸ್ತಿ ಹೈಟು ಕೂಡ ಇಲ್ಲ, ಅಂದ್ರೆ ಡೌನ್ ಇದೆಯಲ್ಲ, ನಾವ್ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸ್ವಿಮ್ ಮಾಡ್ಕೋಬಹುದು. ಇವನ್ ಯಾವ್ದಾದ್ರು ಮ್ಯಾರೇಜ್ ಫಂಕ್ಷನ್ ಆ ತರ ಇದ್ರೆ, ದೇವ್ರದ್ದು ಒಂದು ಮೂರ್ತಿ ಕೂಡ ಇದೆ, ಗಣಪತಿ. ನಾವ್ ಆತರ ದೇವ್ರ ಸ್ಥಾನಕ್ಕೆ ಏನಾದ್ರು ಪೂಜೆ ಮಾಡಿಸ್ಕೊಳ್ಳೋದು, ಇವನ್ ಅದು ಕೂಡ ಅವೈಲಬಲ್ ಇದೆ ಅಲ್ಲಿ. ಹಂಗೆ ದೇವ್ರ ಗುಡಿಯಿಂದ ಆಚೆ ಬಂದಿದ ತಕ್ಷಣ ಅಲ್ಲಿ ಒಂದು ಸ್ಟೇಜ್ ಅರೇಂಜ್ ಮಾಡಿದ್ದಾರೆ. ನಮ್ಗೆ ಫಂಕ್ಷನ್ ಹಾಲ್ ಕೂಡ ಇದೆ ಅಲ್ಲಿ. ಬಟ್ ಫಂಕ್ಷನ್ ಹಾಲ್ ಅಲ್ಲಿ ನಮಗ್ ಬೇಡ, ಔಟ್ಸ್ಕರ್ಟ್ಸ್ ಅಲ್ಲಿ ನಾವು ಮಾಡ್ತೀವಿ. ಔಟ್ ಸೈಡ್ ಅಲ್ಲಿ ನಾವೇನಾದ್ರೂ ಫಂಕ್ಷನ್ ಮಾಡ್ಕೊಳ್ತೀವಿ ಅಂದ್ರೆ ನೋಡಿ, ಅಲ್ಲಿ ಸ್ಟೇಜ್ ಇದೆ. ಅಕ್ಕ ಪಕ್ಕದಲ್ಲಿ ನಾವು ಎಷ್ಟಾದ್ರೂ ಇಲ್ಲಿ ಚೇರ್ ಅರೇಂಜ್ಮೆಂಟ್ ಮಾಡ್ಕೊಂಡು ಫಂಕ್ಷನ್ ನ ನಾವು ಈಸಿಯಾಗಿ ಮಾಡ್ಕೋಬಹುದು. ಇವನ್ ನೈಟ್ ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅರೇಂಜ್ ಮಾಡಿದ್ರೆ. ನಮ್ಗೆ ಯಾವ ರೀತಿ ಬೇಕೋ ಆ ತರ ಅರೇಂಜ್ ಮಾಡ್ಕೊಬಹುದು. ಎಲ್ಲಾರು ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಮಕ್ಳು ಕೂಡ ಎಲ್ಲ ಆಟ ಆಡ್ತಾ ಇದ್ದಾರೆ. ಅಷ್ಟು ದೊಡ್ಡದಾಗಿದೆ, ನೀವೇ ನೋಡ್ತಾ ಇರ್ಬೋದು. ಆಕ್ಚುಲಿ ನಾನು ಸ್ಟೇಜ್ ಹತ್ರ ಇದ್ದೀನಿ. ಸ್ಟೇಜ್ ಇಂದ ವ್ಯೂ ನೋಡಿ ಯಾವ ತರ ಇದೆ, ತುಂಬಾ ದೊಡ್ಡದಾಗಿದೆ.
ಆ ಕಡೆ ಈ ಕಡೆ ಎರಡೂ ಕಡೆ ಚೇರ್ ಅರೇಂಜ್ಮೆಂಟ್ ಮಾಡ್ಕೊಬಹುದು. ಅಲ್ಲಿ ಮಾತ್ರ ಇವಾಗ ನೀವು ಅದೇನ್ ಬ್ಲೂ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ವೆಜ್ ಅವ್ರಿಗೆ ಅಂತ ಅರೇಂಜ್ ಮಾಡಿದ್ರು. ಸ್ವಲ್ಪ ಜನ ವೆಜ್ ತಿನ್ನೋರು ಇದ್ದಿದ್ದು, ವೆಜ್ ಪುಟಾನ. ಸೊ ಅಲ್ಲೇ ಚಿಕ್ಕದಾಗಿ ಮಾಡಿದ್ರು ಅಷ್ಟೇ. ಈ ರೆಸಾರ್ಟ್ಗೆ ಆಕ್ಚುಲಿ ಎರಡು ಕಡೆಯಿಂದ ಎಂಟ್ರೆನ್ಸ್ ಇದೆ, ಎರಡು ಕಡೆ ಬರ್ಬೋದು. ಇದು ಒಂದ್ ಕಡೆಯಿಂದ ನಾನು ತೋರಿಸ್ತಾ ಇರೋದು. ಸೊ ಇವಾಗ ನೋಡ್ತಾ ಇದ್ರಲ್ಲ, ಅದು ಮೇನ್ ಫಂಕ್ಷನ್ ಹಾಲು. ಫಂಕ್ಷನ್ ಹಾಲ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಂದ್ 250 ಜನ ಅಷ್ಟು ಕುತ್ಕೋಬಹುದು. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಹೋಗಿರೋದ್ರಿಂದ ಈ ತರ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಅಷ್ಟೇ. ಹುಡುಗಿ ಎಲ್ಲ ಊಟಕ್ಕೆ ಹೋಗಿದ್ರು. ಲಾಸ್ಟ್ ಅಲ್ಲೇ ತಗೊಳ್ಳೋಣ ಕ್ಲಿಪ್ ಅಂತ ಅನ್ಬಿಟ್ಟು ನಾನು ಡಿಲೇ ಮಾಡಿದೆ. ಸೊ ನೋಡ್ತಾ ಇರ್ಬೋದಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ. ಯಾವ ತರ ಫಂಕ್ಷನ್ ಆದ್ರೂ ಮ್ಯಾರೇಜ್ಗೂ ಕೂಡ ಕೊಡ್ತಾರೆ, ಮತ್ತೆ ಯಾವ್ದಾದ್ರು ಸಣ್ಣ ಪುಟ್ಟ ಡಿನ್ನರ್ ಪಾರ್ಟಿಗಳು, ಬರ್ಡೇ ಪಾರ್ಟಿಗಳು, ಆ ತರ ಎಲ್ಲಾ ಪಾರ್ಟಿಗಳಿಗೂ ಕೊಡ್ತಾರೆ ಇವರು. ಮತ್ತೆ ಊಟದ ವ್ಯವಸ್ಥೆ ನೋಡಿ, ಊಟದ ಹಾಲು ಕೂಡ ಅಷ್ಟೇ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಒಂದು 200-300 ಜನ ಕುತ್ಕೊಂಡು ಊಟ ಮಾಡ್ಬೋದು. ಇವಾಗೆಲ್ಲ ಚೇರ್ಗಳನ್ನೆಲ್ಲ ತೆಗೆದ್ಬಿಟ್ಟಿದ್ರು. ಲಾಸ್ಟ್ ಬರೀ ಭಟ್ರುಗಳೇ ಊಟ ಮಾಡ್ತಾ ಇದ್ದಿದ್ದು ನೋಡ್ತಾ ಇರ್ಬೋದು ನೀವು. ಆ ತರ ಇದ್ದಿದ್ದು ಫ್ರೆಂಡ್ಸ್. ನಾನು ಇಲ್ಲಿ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ, ಯಾವುದೇ ರೆಸಾರ್ಟ್ ಇಂದಾಗ್ಲಿ ಕೇಟರರ್ಸ್ ಆಗ್ಲಿ. ಈ ವಿಡಿಯೋ ಇಂದ ಒಬ್ರಲ್ಲ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರದ್ದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ. ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇದರಿಂದ ನನ್ಗೆ ಯಾವುದೇ ರೀತಿ ಲಾಭ ಆಗ್ಲಿ, ನಾನು ಆ ತರ ಉದ್ದೇಶದಿಂದ ಮಾಡಿಲ್ಲ. ನೀವು ತಪ್ಪಾಗಿ ತಿಳ್ಕೊಬೇಡಿ. ನೀವು ಇಷ್ಟ ಆದ್ರೆ ಈ ವಿಡಿಯೋ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. See you friends. See you in the next video. Take care. Bye bye.